ಎಲ್ಲರಿಗೂ ನಮಸ್ಕಾರ. 2025ರ ಮಹಿಳಾ ವಿಶ್ವಕಪ್ ಮೊದಲನೇ ಮ್ಯಾಚ್. ಭಾರತ ತಂಡ ಸೋಲಿನ ದವಡೆಯಿಂದ ಗೆಲುವಿನ ಶಿಖರಕ್ಕೆ ಏರಿದ ಒಂದು ರೋಚಕ ಕಥೆ ಇದು. ಬನ್ನಿ ಆ ಪಯಣ ಹೇಗಿತ್ತು ಅಂತ ನೋಡೋಣ. ಯೋಚನೆ ಮಾಡಿ, 124 ರನ್ಗೆ 6 ವಿಕೆಟ್. ಅಲ್ಲಿಂದ ಒಂದು ತಂಡ ಮ್ಯಾಚ್ ಗೆಲ್ಲೋಕೆ ಸಾಧ್ಯನಾ? ಆದ್ರೆ ಭಾರತ ಇದನ್ನ ಮಾಡಿ ತೋರಿಸಿದೆ. ಅದ್ಹೇಗೆ? ಈ ಅದ್ಭುತ ಕಮ್ಬ್ಯಾಕ್ ಕಥೆಯನ್ನೇ ಇವತ್ತು ನಾವು ಬಿಡಿಸಿ ನೋಡೋಣ. ಸರಿ, ಈಗ ವಿಷಯಕ್ಕೆ ಬರೋಣ. ವಿಶ್ವಕಪ್ನ ಮೊದಲನೇ ಮ್ಯಾಚ್ ಅಂದ್ರೆ ಸುಮ್ನೆ ಅಲ್ಲ. ಅದು ಕೇವಲ ಒಂದು ಆಟವಾಗಿರಲ್ಲ, ಅದೊಂದು ಸ್ಟೇಟ್ಮೆಂಟ್. ಇಲ್ಲಿ ಗೆದ್ರೆ ಸಾಕು, ಇಡೀ ಟೂರ್ನಮೆಂಟ್ಗೆ ಒಂದು ಮೊಮೆಂಟಮ್ ಸಿಕ್ಬಿಡುತ್ತೆ. ಹಾಗಾಗಿ ಎರಡೂ ಟೀಮ್ ಮೇಲೂ ಪ್ರೆಷರ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ನೋಡಿ, ಇದು ಕೇವಲ ಒಂದು ಇಂಡಿಯಾ-ಶ್ರೀಲಂಕಾ ಮ್ಯಾಚ್ ಆಗಿರ್ಲಿಲ್ಲ. ಇದು 2025ರ ವಿಶ್ವಕಪ್ನ ಓಪನರ್. ಅದರಲ್ಲೂ ಮಳೆ ಬಂದಿದ್ರಿಂದ ಮ್ಯಾಚ್ 47 ಓವರ್ಗೆ ಸೀಮಿತವಾಗಿತ್ತು. ಈ ಎಲ್ಲಾ ಕಾರಣಗಳಿಂದ ಪಂದ್ಯದಲ್ಲಿ ಇನ್ನಷ್ಟು ಡ್ರಾಮಾ ಸೇರ್ಕೊಂಡಿತ್ತು. ಒಂದು ಕಡೆ ಭಾರತ ಗೆಲುವಿನ ಖಾತೆ ತೆರೆಯೋ ಹುಮ್ಮಸ್ಸಿನಲ್ಲಿದ್ರೆ, ಇನ್ನೊಂದು ಕಡೆ ಶ್ರೀಲಂಕಾ ಒಂದು ಅಪ್ಸೆಟ್ ಮಾಡ್ಬೇಕು ಅಂತ ಕಾಯ್ತಾ ಇತ್ತು. ಹಾಗಾದ್ರೆ ಮೊದಲು ಭಾರತದ ಬ್ಯಾಟಿಂಗ್ ಕಡೆ ನೋಡೋಣ. ಸ್ಟಾರ್ಟಿಂಗಲ್ಲಿ ಎಲ್ಲವೂ ಸರಿಯಿತ್ತು ಅಂತಾನೆ ಅನ್ಸಿತು. ಆದ್ರೆ ನೋಡ್ತಿದ್ದಂತೆ ಪರಿಸ್ಥಿತಿ ಪೂರ್ತಿ ಉಲ್ಟಾ ಆಯ್ತು. ನಿಜ ಹೇಳ್ಬೇಕಂದ್ರೆ ಮ್ಯಾಚ್ನ ಅಸಲಿ ಕತೆ ಶುರುವಾಗಿದ್ದೇ ಇಲ್ಲಿಂದ. ಏನಾಯ್ತು ಅಂದ್ರೆ, ಭಾರತದ ಟಾಪ್ ಆರ್ಡರ್ ಒಂದರ ಹಿಂದೆ ಒಂದರಂತೆ ಪೆವಿಲಿಯನ್ಗೆ ವಾಪಸ್ಸಾಯ್ತು. ಮಂಧಾನ, ಶೆಫಾಲಿ ಇಬ್ರೂ ಬೇಗ ಔಟ್. ಕ್ಯಾಪ್ಟನ್ ಹರ್ಮನ್ಪ್ರೀತ್ ಕೂಡ ಕ್ರೀಸ್ನಲ್ಲಿ ಹೆಚ್ಚು ಹೊತ್ತು ನಿಲ್ಲಿಲ್ಲ. ಸಡನ್ ಆಗಿ ಮ್ಯಾಚ್ ಪೂರ್ತಿಯಾಗಿ ಶ್ರೀಲಂಕಾದ ಕಂಟ್ರೋಲ್ಗೆ ಹೋಗ್ಬಿಟ್ಟಿತ್ತು. 124ಕ್ಕೆ 6 ಇದು ಆ ಸ್ಕೋರ್. ಈ ಹಂತದಲ್ಲಿ ಭಾರತ 150 ರನ್ ಆದ್ರೂ ಮಾಡುತ್ತಾ ಅನ್ನೋ ಅನುಮಾನ ಶುರುವಾಗಿತ್ತು. ಶ್ರೀಲಂಕಾಕ್ಕೆ ಇನ್ನೇನು ಗೆಲುವು ನಮ್ದೇ ಅಂತ ಅನ್ಸೋಕೆ ಶುರುವಾಗಿತ್ತು. ಆದ್ರೆ ಹೇಳ್ತಾರಲ್ಲ, ಕ್ರಿಕೆಟ್ ಅಂದ್ರೇನೆ ಹಾಗೆ, ಕೊನೆ ಬಾಲ್ ಆಗೋವರೆಗೂ ಏನೂ ಹೇಳಕ್ಕಾಗಲ್ಲ. ಆಗ ಕ್ರೀಸ್ಗೆ ಬಂದಿದ್ದು ದೀಪ್ತಿ ಶರ್ಮಾ ಮತ್ತು ಅಮನ್ಜೋತ್ ಕೌರ್. ಇವ್ರಿಬ್ರೂ ನೋಡಿ ಈ ಮ್ಯಾಚ್ನ ಹೀರೋಗಳು. ಇಡೀ ಪಂದ್ಯದ ಗತಿಯನ್ನೇ ಬದಲಾಯಿಸ್ಬಿಟ್ರು. ಈ ಎರಡು ಪರಿಸ್ಥಿತಿಗಳನ್ನೊಮ್ಮೆ ನೋಡಿ. ಒಂದು ಕಡೆ 124ಕ್ಕೆ 6, ಇನ್ನೊಂದು ಕಡೆ 269ಕ್ಕೆ 8. ಸೋಲಿನ ಅಂಚಿನಲ್ಲಿದ್ದ ಟೀಮ್ ಕಡೆಗೆ ಒಂದು ಫೈಟಿಂಗ್ ಟೋಟಲ್ ಹಾಕಿತು. ಈ ಮ್ಯಾಜಿಕ್ ಆಗಿದ್ದಕ್ಕೆ ಕಾರಣ ಆ ಒಂದೇ ಒಂದು ಪಾರ್ಟ್ನರ್ಶಿಪ್. ಈ ಕಂಬ್ಯಾಕ್ಗೆ ಅಡಿಪಾಯ ಹಾಕಿದ್ದೇ ಅಮನ್ಜೋತ್ ಕೌರ್. ಅಬ್ಬಾ, ಎಂಥ ಇನ್ನಿಂಗ್ಸ್ ಅದು! ಯಾವುದೇ ಪ್ರೆಷರ್ ತಗೊಳ್ದೆ ತುಂಬಾನೇ ತಾಳ್ಮೆಯಿಂದ ಆಡಿದ್ರು. ಅವ್ರು ಗಳಿಸಿದ 57 ರನ್ಗಳು ನಿಜಕ್ಕೂ ಚಿನ್ನಕ್ಕಿಂತ ಬೆಲೆ ಬಾಳುವಂಥದ್ದು. ಇನ್ನೊಂದು ಕಡೆ ಅವರಿಗೆ ಅದ್ಭುತವಾಗಿ ಸಾಥ್ ಕೊಟ್ಟಿದ್ದು ದೀಪ್ತಿ ಶರ್ಮಾ. ಅವರೂ ಕೂಡ 53 ರನ್ಗಳ ಒಂದು ಪ್ರಮುಖ ಇನ್ನಿಂಗ್ಸ್ ಆಡಿದ್ರು. ಬ್ಯಾಟಿಂಗ್ನಲ್ಲಿ ಹೀಗೆ ಮಿಂಚಿದ್ರಲ್ಲ, ಮುಂದೆ ಅವರು ಬೌಲಿಂಗ್ನಲ್ಲಿ ಮಾಡಬೋರೋ ಮ್ಯಾಜಿಕ್ಗೆ ಇದೊಂದು ಟ್ರೈಲರ್ ಅಷ್ಟೇ ಆಗಿತ್ತು. ಹಾಗಾಗಿ ಇಂಡಿಯಾದ ಇನ್ನಿಂಗ್ಸ್ ಬಗ್ಗೆ ಒಂದೇ ಲೈನ್ನಲ್ಲಿ ಹೇಳೋದಾದ್ರೆ, ದೀಪ್ತಿ ಮತ್ತು ಅಮನ್ಜೋತ್ ಅವರ ಆ ಪಾರ್ಟ್ನರ್ಶಿಪ್ ಇಡೀ ಮ್ಯಾಚ್ನ ಮೊಮೆಂಟಮ್ ಅನ್ನೇ ಶಿಫ್ಟ್ ಮಾಡಿಬಿಡ್ತು. ಸರಿ, ಬ್ಯಾಟಿಂಗ್ ಕಥೆ ಮುಗಿತು. ಈಗ ಮ್ಯಾಚ್ನ ಸೆಕೆಂಡ್ ಹಾಫ್ಗೆ ಬರೋಣ. ಭಾರತದ ಬೌಲರ್ಗಳು ಈ ಟೋಟಲ್ನ ಹೇಗೆ ಡಿಫೆಂಡ್ ಮಾಡಿದ್ರು, ಅದರಲ್ಲೂ ಮುಖ್ಯವಾಗಿ ಭಾರತದ ಸ್ಪಿನ್ನರ್ಗಳು ಹೇಗೆ ಮ್ಯಾಚ್ ಅನ್ನ ತಮ್ಮ ಕಡೆ ತಿರುಗಿಸ್ಕೊಂಡ್ರು ಅಂತ ನೋಡೋಣ. ಶ್ರೀಲಂಕಾ ಕೂಡ ಸುಲಭವಾಗಿ ಬಿಟ್ಟುಕೊಳ್ಳಿಲ್ಲ. ಅವರ ಕ್ಯಾಪ್ಟನ್ ಚಾಮರಿ ಅತಾಬತ್ತು 43 ರನ್ ಗಳಿಸಿ ಇಂಡಿಯನ್ ಕ್ಯಾಂಪ್ನಲ್ಲಿ ಸ್ವಲ್ಪ ಟೆನ್ಷನ್ ಕ್ರಿಯೇಟ್ ಮಾಡಿದ್ರು. ಅವರು ಕ್ರೀಸ್ನಲ್ಲಿದ್ದಷ್ಟು ಹೊತ್ತು ಶ್ರೀಲಂಕಾಗೆ ಗೆಲುವಿನ ಆಸೆ ಜೀವಂತವಾಗಿತ್ತು. ಆದ್ರೆ ಮಿಡಿಲ್ ಓವರ್ಸ್ಗಳಲ್ಲಿ ಭಾರತದ ಸ್ಪಿನ್ ಜೋಡಿ ಆಟಕ್ಕೆ ಇಳಿತು. ದೀಪ್ತಿ ಶರ್ಮಾ ಮತ್ತೆ ಸ್ನೇಹ ರಾಣಾ ಇಬ್ರೂ ಸೇರಿ ಶ್ರೀಲಂಕಾದ ಬ್ಯಾಟಿಂಗ್ ಲೈನಪ್ ಅನ್ನೇ ಮುರಿದ್ರು. ದೀಪ್ತಿ 3 ವಿಕೆಟ್ ಕಿತ್ತರೆ ರಾಣಾ 2 ಪ್ರಮುಖ ವಿಕೆಟ್ ತೆಗೆದು ಮ್ಯಾಚನ್ನ ಭಾರತದ ಕಡೆಗೆ ಎಳ್ಕೊಂಡ್ರು. ಹಾಗಾದ್ರೆ ಈ ಪಂದ್ಯದ ಸ್ಟಾರ್ ಪರ್ಫಾರ್ಮರ್ಸ್ ಯಾರು ಅಂತ ನೋಡಿದ್ರೆ, ಖಂಡಿತವಾಗಿಯೂ ದೀಪ್ತಿ ಶರ್ಮಾ. ಅವರ ಆಲ್ರೌಂಡ್ ಆಟಕ್ಕೆ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ಬಂತು. ಅಮನ್ಜೋತ್ ಕೌರ್ ಅವರ ಇನ್ನಿಂಗ್ಸ್ ಗೇಮ್ ಚೇಂಜರ್ ಆಗಿತ್ತು. ಇನ್ನು ಶ್ರೀಲಂಕಾ ಪರ ಅತಪತ್ತು ಅವರ ಫೈಟ್ ವೇಸ್ಟ್ ಆಯಿತು. ಕೊನೆಗೆ ಮಳೆಯಿಂದಾಗಿ ಡಕ್ವರ್ತ್ ಲೂಯಿಸ್ ಟರ್ನ್ ಅಥವಾ ಡಿಎಲ್ಎಸ್ ಮೆಥಡ್ ಪ್ರಕಾರ ಭಾರತಕ್ಕೆ 59 ರನ್ಗಳ ಭರ್ಜರಿ ಜಯ ಸಿಕ್ತು. ಸೋಲಿನ ಅಂಚಿನಲ್ಲಿದ್ದ ಟೀಮ್ಗೆ ಇದು ನಿಜಕ್ಕೂ ಒಂದು ದೊಡ್ಡ ಗೆಲುವು. ಸರಿ, ಈ ಗೆಲುವು ಅಂದ್ರೆ ಕೇವಲ 2 ಪಾಯಿಂಟ್ಸ್ ಮಾತ್ರ ಅಲ್ಲ. ಈ ಮ್ಯಾಚ್ನಿಂದ ಎರಡೂ ಟೀಮ್ಗಳಿಗೆ ಮುಂದೆ ಟೂರ್ನಮೆಂಟ್ನಲ್ಲಿ ಯಾವ ಪಾಠಗಳು ಸಿಕ್ಕಿವೆ ಅಂತ ಒಮ್ಮೆ ನೋಡೋಣ ಬನ್ನಿ. ಭಾರತದ ಮಟ್ಟಿಗೆ ಹೇಳೋದಾದ್ರೆ, ಈ ಗೆಲುವು ಅವರ ಟೀಮ್ ಡೆಪ್ತ್ ಮತ್ತೆ ಫೈಟಿಂಗ್ ಸ್ಪಿರಿಟ್ ಎಷ್ಟಿದೆ ಅಂತ ತೋರ್ಸ್ಕೊಟ್ಟಿಲ್ಲ. ಆದ್ರೆ ಶ್ರೀಲಂಕಾ ಮಾತ್ರ ತಮ್ಮ ಬ್ಯಾಟಿಂಗ್ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ಲೇಬೇಕು. ಅತಪತ್ತು ಒಬ್ರನ್ ಬಿಟ್ರೆ ಬೇರೆ ಯಾರೂ ಜವಾಬ್ದಾರಿ ತಗೊಳ್ಳಿಲ್ಲ. ಅದೇ ಅವರ ಸೋಲಿಗೆ ಮುಖ್ಯ ಕಾರಣ. ಒಟ್ಟಿನಲ್ಲಿ ಭಾರತಕ್ಕೆ ಇದೊಂದು ಪರ್ಫೆಕ್ಟ್ ಸ್ಟಾರ್ಟ್. ಆದ್ರೆ ಒಂದು ದೊಡ್ಡ ಪ್ರಶ್ನೆ ಮಾತ್ರ ಹಾಗೇ ಉಳಿದಿದೆ. ಭಾರತದ ಟಾಪ್ ಆರ್ಡರ್ ಬ್ಯಾಟರ್ಸ್ ಮುಂದಿನ ಮ್ಯಾಚ್ನಲ್ಲಿ ಫಾರ್ಮ್ಗೆ ಬರ್ತಾರಾ?
ಯಾಕಂದ್ರೆ ಪ್ರತಿ ಸಲನೂ ಮಿಡಲ್ ಆರ್ಡರ್ ಬಂದು ಮ್ಯಾಚ್ ಕಾಪಾಡೋಕೆ ಆಗಲ್ಲ ಅಲ್ವಾ? ಮುಂದಿನ ಮ್ಯಾಚ್ನಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ.